ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಈ ದಿನ ಭಾನುವಾರವಲ್ಲವೋ, ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಹೇಳ್ತಿದ್ದೀರಾ? ಇಲ್ಲ 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 ಇಲ್ಲ. ನಮ್ಮ ಶರೀರಕ್ಕಲ್ಲ ಬೇಕಾದದ್ದು ವಿಶ್ರಾಂತಿ. ನಮ್ಮ ಹೃದಯ ಸಂತೈಸಲ್ಪಡುವುದಕ್ಕೋಸ್ಕರ ನಾವು ದೇವರ ಸನ್ನಿಧಿಗೆ ಓಡೋಡಿ ಹೋಗಬೇಕು. ಕರ್ತನ ದಿನವನ್ನು ಘನವೆಂದು ಪರಿಗಣಿಸುವವರು ಆಶೀರ್ವದಿಸಲ್ಪಡ್ತಾರೆ. ಬನ್ನಿರಿ, ದೇವರ ಆಲಯಕ್ಕೆ ಹೋಗೋಣ. ವಾರವೆಲ್ಲ ಉದ್ಯೋಗಕ್ಕೆ ಹೋಗ್ತೀರಿ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಕೆಲಸ ಕಾರ್ಯದಲ್ಲಿ ತೊಡಗುತ್ತೀರಿ. ಕನಿಷ್ಠ ಕರ್ತನ ದಿನದಂದಾದರೂ ದಿನವೆಲ್ಲ ದೇವರ ಸನ್ನಿಧಿಯಲ್ಲಿ ಕಳೆಯೋದು ಅಭ್ಯಾಸ ಮಾಡಿಕೊಳ್ಳೋಣ. ನಾವಿರುವ ಸ್ಥಳದಿಂದ ದೇವರ ಆಲಯಕ್ಕೆ ಹೋಗುವಾಗ ದೇವರ ಸನ್ನಿಧಿ, ಆ ಅಟ್ಮಾಸ್ಫಿಯರ್, ಆ ವಾತಾವರಣ, ಆ ಪರಿಸ್ಥಿತಿ ನಮಗೆ ಎಷ್ಟೋ ಉತ್ಸಾಹವನ್ನು, ಪ್ರೋತ್ಸಾಹವನ್ನು, ಆಧ್ಯಾತ್ಮಿಕ ಬಲವನ್ನು ಒದಗಿಸಿಕೊಡ್ತವೆ. ಬನ್ನಿ, ನಿಮ್ಮ ಸಭೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಿಮ್ಮ ಬೈಬಲ್ನಲ್ಲಿ ಕೀರ್ತನೆ 100 ಪ್ರಿಯರೇ, 100ನೇ ಕೀರ್ತನೆ 100ನೆಯ ಅಧ್ಯಾಯ, ಅಂದರೆ 100ನೆಯ ಅಧ್ಯಾಯ. ಎಂದಾದರೂ ಓದಿದ್ದೀರಾ? ಕೃತಜ್ಞತಾ ಯಜ್ಞ ಕೀರ್ತನೆ ಎಂಬುದಾಗಿ ಒಂದು ಹೆಡ್ಡಿಂಗ್ ಅಲ್ಲಿದೆ ನೋಡ್ರಿ. ಅಂದರೆ ಸ್ತುತಿಯ ಅರ್ಪಣೆಯ ಕೀರ್ತನೆಯಾಗಿದೆ. ಕರ್ತನ ದಿನದಂದು, ಪುನರುತ್ಥಾನದ ದಿನದಂದು ಕರ್ತನ ಮಕ್ಕಳಾಗಿ ನಾವೆಲ್ಲರೂ ಸೇರಿ ಆತನಿಗೆ ಅರ್ಪಿಸಿಕೊಡಬೇಕು. ಸಜೀವ ಯಜ್ಞವಾಗಿ ನಮ್ಮನ್ನು ನಾವು ಅರ್ಪಿಸಿಕೊಡಬೇಕು. ಸಜೀವ ಯಜ್ಞವಾಗಿ ಸಮರ್ಪಿಸಬೇಕಾದರೆ ನಮ್ಮ ಶರೀರಗಳನ್ನು ಆತನ ಸನ್ನಿಧಿಯಲ್ಲಿ ಅರ್ಪಿಸಿಕೊಡಬೇಕು. ಹೃದಯ ತುಂಬ ಕೃತಜ್ಞತೆಯುಳ್ಳವರಾಗಿ ದೇವರು ನಮಗೆ ಕೊಟ್ಟಿರುವ ಬಾಯಿಯಿಂದ ಸ್ತುತಿಯನ್ನು ಸಲ್ಲಿಸುತ್ತಾ, ಏನ್ ಪ್ರಿಯರೇ, ನಮ್ಮ ಸರ್ವಾಂಗಗಳಿಂದ ದೇವರನ್ನು ಆರಾಧಿಸುವುದು, ಆತನಲ್ಲಿ ಆನಂದಿಸುವುದು ಎಷ್ಟೋ ಅವಶ್ಯಕವಾಗಿದೆ. ಕೀರ್ತನೆ 100 ವಚನ 1 ಓದುತ್ತೇನೆ ಕೇಳಿ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯೂ ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರದೊಳಗೆ ಕೀರ್ತನೆಯೊಡನೆ ಆತನ ಅಂಗಳಗಳೊಳಗೆ ಬನ್ನಿರಿ. ಆತನ ಉಪಕಾರ ಸ್ಮರಿಸಿ ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಾಂತರಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ನಿಜ ಪ್ರಿಯರೇ, ಆಲಯಕ್ಕೆ ಹೋಗುವಾಗ ನಾನೊಂದು ಸಾರಿ ಅಬುಧಾಬಿಯಲ್ಲಿ ವರ್ಷಿಪ್ ಪ್ಲೇಸ್ಗೆ ಹೋಗಿದ್ದೆ. ಅಲ್ಲಿ ನ್ಯೂ ಜೆರೂಸಲೇಮ್ ಎಂಬ ಒಂದು ಹೊಸ ಬಿಲ್ಡಿಂಗ್ ಇತ್ತು. ಅಲ್ಲಿಯೇ ಎಲ್ಲರೂ ಆರಾಧನೆ ಮಾಡಬೇಕಿತ್ತು. ಆ ದೇಶದಲ್ಲಿ ಕಂಡ ಸ್ಥಳದಲ್ಲೆಲ್ಲ ಆರಾಧನೆ ಮಾಡುವಾಗಿಲ್ಲ. ಯಾರಾದರೂ ಆರಾಧಿಸಬೇಕಾದ್ರೆ ಅಲ್ಲಿಗೆ ಹೋಗಬೇಕು. ಹಾಗಾಗಿ ಆ ಏರಿಯಾದಲ್ಲಿರುವ ವಿಶ್ವಾಸಿಗಳೆಲ್ಲರೂ ತೆಲುಗು ಭಾಷೆಯವರು, ತಮಿಳು ಭಾಷೆಯವರು, ಹಿಂದಿ ಭಾಷೆಯವರು, ನಾಟ್ ಓನ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ಪೀಪಲ್, ಚೈನೀಸ್, ಜಾಪಾನೀಸ್, ಪಾಕಿಸ್ತಾನೀಸ್, ಅಫ್ಘಾನಿಸ್ತಾನೀಸ್ ಆ್ಯಂಡ್ ಎಲ್ಲ ಫಾರಿನರ್ಸ್, ನಾನಾ ವಿಧವಾದ ಭಾಷೆಗಳನ್ನು ಮಾತಾಡುವವರು, ನಾನಾ ವಿಧವಾದ ಜಾತಿಯವರು ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಿದ ನಂತರ ಆತನನ್ನು ಆರಾಧಿಸಲಾರದೆ ಇರೋದ್ರಿಂದ ಆ ದೊಡ್ಡ ಕಟ್ಟಡದಲ್ಲಿ ಅನೇಕ ವಿಧವಾದ ಹಾಲ್ಸ್ಗಳಿರ್ತವೆ. ಅವೆಲ್ಲ ರೆಂಟಿಗೆ ತೆಗೆದುಕೊಳ್ಬೇಕವರು. ಒಂದಾದ ನಂತರ ಒಂದು 1 or 2 ಅವರ್ಸ್ ನಂತರ ಸರ್ವಿಸಸ್ ಬದಲಾಗ್ತಾ ಇರ್ತವೆ. ಅಲ್ಲಿ ತೆಲುಗು ಭಾಷೆಯವರು ಮಾಡುವ ಆರಾಧನೆಯಲ್ಲಿ ಪ್ರಸಂಗ ಮಾಡಲು ನನಗೆ ಕರೆದಾಗ, ಪರಲೋಕ ಅಂದ್ರೆ ಹೀಗೇ ಇರುತ್ತದೆ ಏನೋ ಅಂತ ಅಂದುಕೊಂಡೆ. ಯಾಕೆಂದು ಹೇಳ್ತೇನೆ ಕೇಳಿ. ಒಂದೇ ಸ್ಥಳದಲ್ಲಿ, ಒಂದೇ ಹಾಲ್ನಲ್ಲಿ ಹಿಂದಿ ಆರಾಧನೆ ನಡೆಯುತ್ತಾ ಇದೆ, ಇನ್ನೊಂದು ಹಾಲ್ನಲ್ಲಿ ಮಲಯಾಳಂ ಆರಾಧನೆ ನಡೆಯುತ್ತಿದೆ, ಇನ್ನೊಂದು ಹಾಲ್ನಲ್ಲಿ ಇಂಗ್ಲಿಷ್ ಆರಾಧನೆ ನಡೆಯುತ್ತಾ ಇದೆ, ಮತ್ತೊಂದು ಕಡೆ ರಷ್ಯನ್ ಆರಾಧನೆ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಪಾಕಿಸ್ತಾನಿಯವರು ಆರಾಧನೆ ಮಾಡ್ತಿದ್ದಾರೆ. ಇವೆಲ್ಲ ನೋಡ್ತಿರುವಾಗ, ಅವರೆಲ್ಲ ಹೊರಗೆ ಬಂದಾಗ, ಅವರ ಜೀವನ ಶೈಲಿ ನೋಡಿದಾಗ, ಅವರ ಒಂದು ನೇಷನ್ ಅನುಗುಣವಾದಾಗ, ಅವರ ಲೈಫ್ ನೋಡಿದಾಗ, ಅವರ ದೇಶದ ಭಾಷೆಗಳು, ದೇಶದ ವೇಷ ಭಾಷೆಗಳು ನೋಡಿದಾಗ, ಅರೆರೆರೆ, ಇದೇ ಅಲ್ಲವೋ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ, ಸಕಲ ಭಾಷೆಗಳನ್ನು ಮಾತಾಡುವವರು, ಆಯಾ ಕುಲ ಭಾಷೆಗಳವರನ್ನು ನೀವು ರಕ್ತ ಕೊಟ್ಟು ಕೊಂಡುಕೊಂಡಿದ್ದೀರಿ ಎಂದು. ನಾವೆಲ್ಲರೂ ಸೇರಿ ಒಂದೇ ಹೊಸ ಕೀರ್ತನೆ ಹಾಡುವೆವು ಎಂಬ ಮಾತು. ಈ ಭೂಲೋಕದಲ್ಲಿ ಎಲ್ಲರೂ ಒಂದೇ ಒಂದು ಹಾಡು ಹಾಡಲಿಕ್ಕಿದ್ದರೂ ಒಂದೇ ದೇವರನ್ನು ಆರಾಧಿಸುವಂಥದ್ದು, ಒಬ್ಬನೇ ದೇವರಲ್ಲಿ ನಂಬಿಕೆ ಇಡುವಂಥದ್ದು,
ಆತನಲ್ಲಿ ನಂಬಿಕೆಯಿಟ್ಟವರೆಲ್ಲರೂ ಒಂದೇ ಸ್ಥಳದಲ್ಲಿ ಆರಾಧನೆಗಾಗಿ ಕೂಡಿ ಬರುವುದನ್ನು ನೋಡಿ ಎಷ್ಟೋ ಆನಂದಪಟ್ಟೆ. ಸಭೆಯೊಳಗೆ ಹೋದಾಗ ಸಮಸ್ತ ದೇಶ ಭೂನಿವಾಸಿಗಳಿಗೆ ಆತನೇ ದೇವರಾಗಿದ್ದಾನೆ. ಆತನೇ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಸಂತೋಷದಿಂದ ಯೆಹೋವನನ್ನು ಸೇವಿಸಿರಿ. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ. ನಿಜವಾಗ್ಲೂ ಚರ್ಚಿಗೆ ಹೋಗುವವರೆಲ್ಲರೂ ದೊಡ್ಡ ಸಂಗೀತಗಾರರು ಅಲ್ಲ ಪ್ರಿಯರೇ. ನಮಗೇನು ದೊಡ್ಡದಾಗಿ ಸಂಗೀತ ಗೊತ್ತಿಲ್ಲದೇ ಇರಬಹುದು, ಆದರೆ ವಿ ಮೇಕ್ ಜಾಯ್ಫುಲ್ ನಾಯ್ಸ್, ಉತ್ಸಾಹ ಧ್ವನಿ, ಚಪ್ಪಾಳೆ ತಟ್ಟುತ್ತಾ ಹಾಡು ಹಾಡುತ್ತಾ ಕರ್ತನಿಗಾಗಿ ಆರ್ಭಾಟಿಸಬೇಕು. ಆಲಯದೊಳಗೆ ಹೋದಾಗ ಏನೋ ಕಾಯರವರು ಹಾಡುವುದು, ಒಬ್ರಿಬ್ರು ಹಾಡುವುದಲ್ಲ, ಆದರೆ ಆಲಯದೊಳಗೆ ಸೇರಿದ ದೇವರ ಮಕ್ಕಳಾದ ನಾವೆಲ್ಲರೂ ಸ್ವರವೆತ್ತಿ ಹಾಡಬೇಕು. ನಮ್ಮ ಸ್ವರ ಎಷ್ಟೇ ಕಠಿಣವಾದ ಸ್ವರ, ಮೊಂಡಾದ ಸ್ವರ ಆಗಿದ್ರು, ತಗ್ಗದ ಭಾಗದ ಸ್ವರ ಆಗಿದ್ರು, ದೇವರನ್ನು ಸ್ತುತಿಸುವಾಗ ಆತನು ತನ್ನ ಆತ್ಮನಿಂದ ನಮ್ಮನ್ನು ಅಭಿಷೇಕಿಸುತ್ತಾರೆ. ಜಯಘೋಷ ಮಾಡಿರಿ, ಸಂತೋಷದಿಂದ ಯೆಹೋವನನ್ನು ಸೇವಿಸಿರಿ. ದೇವರ ಸನ್ನಿಧಿಯಲ್ಲಿ ಸಂಪೂರ್ಣವಾದ ಸಂತೋಷವಿದೆ. ಆತನ ಸೇವೆ ಮಾಡಬೇಕು, ಆತನನ್ನು ಸೇವಿಸಬೇಕು. ನೋಡಿ ಪ್ರಿಯರೇ, ಆತನ ಸೇವೆ ಅಂದರೆ ನಾವು ನಮ್ಮ ಶರೀರ ಉಪಯೋಗಿಸಿ ಸಭೆಯೊಳಗೆ ಜರುಗುವಂತಹ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪಾಲುಗಾರರಾಗಬೇಕು, ಸೇರಿಕೊಳ್ಳಬೇಕು. ಯೆಹೋವನಿಗೆ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನೋಡಿರಿ, ಅಲ್ಲಿಂದ ಬಂದವರು ಒಂದು ಸಾಕ್ಷಿ, ಇಲ್ಲಿಂದ ಬಂದವರು ಒಂದು ಸಾಕ್ಷಿ. ಈವನ್ ನಮ್ಮ ಚರ್ಚಸ್ನಲ್ಲಿ ಈ ದಿನಗಳಲ್ಲಿ ನೋಡ್ರಿ, ಒಂದೇ ಜಾತಿಯವರು ಇರ್ತಾರೋ ಚರ್ಚ್ನಲ್ಲಿ, ಒಂದೇ ಭಾಷೆಯವರು ಇರ್ತಾರೋ. ನಮ್ಮಂತಹ ಮೆಟ್ರೋಪಾಲಿಟನ್ ಸಿಟಿ ಆಗಿರುವ ಈ ಚೆನ್ನೈನಲ್ಲಿ, ಮುಂಬೈನಲ್ಲಿ, ಆಮೇಲೆ ಬ್ಯಾಂಗ್ಳೂರಿನಲ್ಲಿ, ಈವನ್ ಸಮ್ ಚರ್ಚಸ್ ಇನ್ ಹೈದ್ರಾಬಾದ್, ಎಲ್ಲ ಜಾತಿಯವರು ಎಲ್ಲ ಭಾಷೆಯವರು ಒಟ್ಟಿಗೆ ಸೇರಿ ಆರಾಧಿಸುವಂಥದ್ದು. ಎಲ್ಲ ಸ್ಥಿತಿಗತಿಗಳಲ್ಲಿರುವ ಬಡವರು, ಹಿರಿಯರು, ವೃದ್ಧರು, ಮಕ್ಕಳು, ಯವನಸ್ಥರು. ಓಹ್, ಇದು ಯವನಸ್ಥರಿಗೋಸ್ಕರ ಅಲ್ಲ, ಇದು ಮುದುಕರಿಗೋಸ್ಕರ ಅಲ್ಲ, ಇದು ಕೇವಲ ಮಕ್ಕಳಿಗೋಸ್ಕರವಲ್ಲ. ಕುಟುಂಬವಾಗಿ ದೇವರ ಸನ್ನಿಧಿಗೆ ಸೇರಿ ಬಂದು ನಮ್ಮನ್ನು ಉಂಟು ಮಾಡಿದಾತನು ಆತನೇ. ನಿಮ್ಮ ಹೆಸರು ಬೇರೆಯಾಗಿದ್ರು, ಊರು ಬೇರೆಯಾಗಿದ್ರು, ನಿಮ್ಮ ಜಾತಿ ಬೇರೆಯಾಗಿದ್ರು, ಭಾಷೆ ಬೇರೆಯಾಗಿದ್ರು, ನೀವು ಯಾವ ಸ್ಥಿತಿಯಲ್ಲಿದ್ದವರಾಗಿದ್ರೂ ಕೂಡ ನೆನ್ಪಿಟ್ಕೊಳ್ರಿ, ನಿಮ್ಮನ್ನು ಉಂಟು ಮಾಡಿದಾತನು, ನಿಮ್ಮನ್ನು ನನ್ನನ್ನು ನಮ್ಮೆಲ್ಲರನ್ನು ಉಂಟು ಮಾಡಿದಾತನು ಒಬ್ಬನೇ. ಆತನೇ ನಮ್ಮ ಪರಲೋಕದ ತಂದೆ, ಆತನೇ ನಮ್ಮ ಸೃಷ್ಟಿಕರ್ತ, ಆತನೇ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ನಮಗೆ ವಿಮೋಚನೆ ಉಂಟು ಮಾಡಿದ ರಕ್ಷಣೆಯ ಕರ್ತ. ನಮ್ಮನ್ನು ಉಂಟು ಮಾಡಿದಾತನು ಆತನೇ, ನಾವು ಆತನವರು. ಕೆಳಗಡೆ ಅದರ ಫುಟ್ನೋಟ್ ಅರ್ಥ ಇದೆ ನೋಡಿ, ಏನಂತಿದೆ? ನಮ್ಮನ್ನು ನಾವೇ ಉಂಟು ಮಾಡಿಕೊಳ್ಳಲಿಲ್ಲ ಅಂತ ಇದೆ. ನಿಮ್ಮನ್ನು ನೀವೇ ಉಂಟು ಮಾಡಿಕೊಂಡಿದ್ದೀರೋ? ನಿಮ್ಮನ್ನು ನೀವೇ ಸೃಷ್ಟಿ ಮಾಡಿಕೊಂಡಿದ್ದೀರೋ? ನೀವೇ ಒಂದು ಗೊಂಬೆ ಉಂಟು ಮಾಡಿಕೊಂಡು ನಿಮ್ಮ ಮಗನು ಅಂತ ಹೆಸರಿಟ್ಟಿದ್ದೀರೋ? ಗರ್ಭಫಲವು ಯೆಹೋವನ ಬಹುಮಾನ, ಪುತ್ರ ಸಂತಾನವು ಯೆಹೋವನ ಸ್ವಾಸ್ಥ್ಯವಾಗಿದೆ. ಆತನೇ ನಮ್ಮನ್ನುಂಟು ಮಾಡಿದ್ದಾನೆ. ತಾಯಿಯ ಗರ್ಭದಲ್ಲಿ ಎಲುಬುಗಳು ಹೇಗೆ ಬೆಳೆಯುತ್ತವೆ ಎಂದು ಆತನಿಗೆ ಗೊತ್ತು. ನಾವು ತಾಯಿ ಗರ್ಭದಲ್ಲಿ ಇನ್ನೂ ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಮ್ಮನ್ನು ನೋಡಿದವು. ನೀವು ನೆನ್ಪಿಟ್ಕೊಳ್ರಿ, ನೀವು ನಿಮ್ಮ ಸೊತ್ತಲ್ಲ, ನಿಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನ ಸೊತ್ತಾಗಿದ್ದೀರಿ. ನೀವು ದಾರಿ ತಪ್ಪಿ ಹೋದ್ರೆ, ಹಾಳಾಗಿ ಹೋದ್ರೆ, ನಿಮ್ಮನ್ನು ಕೊಂಡುಕೊಂಡಿದ್ದಾನೆ ಆತನು. ಸೈತಾನನಿಗೆ ನಿಮ್ಮನ್ನು ನೀವು ಮಾರಿಕೊಂಡ್ರೆ ತನ್ನ ಸ್ವಂತ ರಕ್ತ ಕೊಟ್ಟು ಕೊಂಡುಕೊಂಡಿದ್ದಾನೆ. ವಿಮೋಚಕನೂ ಆಗಿದ್ದಾರೆ ಯೇಸು. ಅದಕ್ಕಾಗಿ ಆತನನ್ನು ಸ್ತುತಿಸುವುದಕ್ಕಾಗಿ, ಆರಾಧಿಸುವುದಕ್ಕಾಗಿ, ಆತನಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ, ಆತನಲ್ಲಿ ಆನಂದಿಸುವುದಕ್ಕಾಗಿ ನಾವು ಆಲಯಕ್ಕೆ ಹೋಗಿ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುತ್ತಾ ಆತನ ಮಂದಿರ ದ್ವಾರಗಳಿಗೂ ಪ್ರವೇಶಿಸಿರಿ. ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತಾ, ಈ ವಾರದಲ್ಲಿ ದೇವರು ನನ್ನನ್ನು ಎಷ್ಟೋ ಕೇಡುಗಳಿಂದ ತಪ್ಪಿಸಿ ಕಾಪಾಡಿದ್ದಾರೆ. ಗತ ವಾರಗಳಿಂದ ಎಷ್ಟೋ ಅಪಾಯಗಳಿಂದ ದೇವರು ನನ್ನನ್ನು ತಪ್ಪಿಸಿದ್ದಾರೆ. ಯಾವ ರೀತಿ ನನ್ನನ್ನು ಪೋಷಿಸಿ ಸಂರಕ್ಷಿಸಿದ್ದಾರೆ. ಯಾವ ರೋಗವು ನನ್ನ ಕುಟುಂಬದೊಳಗೆ ಬರದಂತೆ ಎಂತಹ ತನ್ನ ಕಾವಲನ್ನು ಕೊಟ್ಟಿದ್ದಾರೆ. ರೋಗ ಬಂದರೂ ನನ್ನನ್ನು ಸಾಯುವುದಕ್ಕೆ ಒಪ್ಪಿಸಿಬಿಡದೆ, ಕಣ್ಣೀರಿನಲ್ಲಿದ್ದಾಗ ನನ್ನ ಕಣ್ಣೀರಿನ ಹನಿ ಸುರಿಯದಂತೆಯೂ ನನ್ನ ಪಾದ ಜಾರಿ ಬೀಳದಂತೆಯೂ ಕಾಪಾಡಿದನಲ್ಲವೇ ಎಂಬ ಆತನ ಉಪಕಾರ ನೆನೆಸುತ್ತಾ ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಹೋಗಿ ಕೃತಜ್ಞತಾಸ್ತುತಿ ಸಲ್ಲಿಸಲು ನಾವು ಬದ್ಧರಾಗಿದ್ದೇವೆ. ಕೀರ್ತನೆಯೊಡನೆ ಆತನ ಅಂಗಳದೊಳಗೆ ಪ್ರವೇಶಿಸಿರಿ. ಆತನ ಉಪಕಾರ ಸ್ಮರಿಸಿ ಆತನ ನಾಮವನ್ನು ಘನಪಡಿಸಿರಿ. ನಮ್ಮ ಸ್ತುತಿ ತುಟಿಗಳಿಗೆ ಸೀಮಿತವಾಗಿರಬಾರ್ದು. ಥ್ಯಾಂಕ್ಸ್ ಎಂಬುದಾಗಿ ತಮ್ಮ ಬಾಯಿಂದ ಈಸಿಯಾಗಿ ಹೇಳಿಬಿಡ್ತಾರೆ, ಆದರೆ ಅದನ್ನು ಕ್ರಿಯೆ ರೂಪದಲ್ಲಿ ತೋರಿಸೋದಿಲ್ಲ. ತ್ಯಾಗವನ್ನು, ಸಮರ್ಪಣೆಯನ್ನು ಅಂಥವರ ಜೀವಿತದಲ್ಲಿ ನೋಡಲಿಕ್ಕಾಗೋದಿಲ್ಲ. ನಿಜವಾಗ್ಲೂ ನಮ್ಮನ್ನು ಮರಣದಿಂದ ತಪ್ಪಿಸಿದಂತಹ ದೇವರಿಗೆ
ನಾವು ಎಷ್ಟು ಋಣಸ್ಥರಾಗಿದ್ದೇವೆ ಎಂಬ ಸಂಗತಿ ಗುರುತಿಸಬೇಕಲ್ಲವೇ? ಎಷ್ಟೋ ಉಪಕಾರ ಮಾಡಿದ್ದಾರೆ ಎಂದು ದೇವರ ಕುರಿತು ಹೇಳುವ ನಾವು ದೇವರಿಗೋಸ್ಕರ ನಾನೇನ್ ಮಾಡಿದ್ದೇನೆ ಎಂಬ ಪರಿಶೀಲನೆ ಮಾಡಿಕೊಳ್ತಿದ್ದೇವಾ? ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ 2 ಇಡ್ಲಿ ತಿಂದ್ರೆ ಅವು ಬಹಳ ರುಚಿಯಾಗಿ, ಚಟ್ನಿ ಬಹಳ ರುಚಿಯಾಗಿದ್ದರೆ ಮೆಚ್ಚಿಕೊಳ್ಳೋದಾದ್ರೆ ಅಲ್ಲಿ ನೀವು ಬಿಲ್ ಕಟ್ಟಿ ಬರ್ತೀರಲ್ಲವೇ? ಅಲ್ಲಿನ ವೇಟ್ರಸ್ಗೂ ಕೂಡ ಟಿಪ್ಸ್ ಕೊಟ್ಟು ಬರ್ತೀರಲ್ಲವೇ? ಬಹಳ ಚೆನ್ನಾಗಿವೆ ಅಂತ ಹೇಳಿ ಮೆಚ್ಚಿಕೊಂಡು ಬರ್ತೀರಲ್ಲವೇ? ಹಾಗಾದರೆ ಯೇಸು ನಿಮ್ಮನ್ನು ಪೋಷಿಸುತ್ತಿರುವಾಗ, ಸಂರಕ್ಷಿಸುತ್ತಿರುವಾಗ, ನಿಮ್ಮನ್ನು ಆಶೀರ್ವದಿಸುತ್ತಿರುವಾಗ, ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತಿರುವಾಗ ನೀವು ಆ ವಿಷಯದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬಾರದೋ? ನೀವು ಆತನಿಗೆ ಋಣಸ್ಥರಾಗಿದ್ದೀರಿ ಎಂಬ ಸಂಗತಿ ಗುರುತಿಸಬಾರದೋ? ಏನ್ ಪ್ರಿಯರೇ, ನಾವು ದೇವರನ್ನು ಸ್ತುತಿಸಬೇಕು, ಆತನ ನಾಮವನ್ನು ಘನಪಡಿಸಬೇಕು. ಏನಂತೆ? ನಾವು ಆತನ ನಾಮ ಘನಪಡಿಸಬೇಕು, ಆತನ ನಾಮವನ್ನು ಹೊಗಳಬೇಕು, ಆತನ ನಾಮದಲ್ಲಿರುವಂತಹ ಶಕ್ತಿಯಂಥದೆಂದು ಇತರರಿಗೆ ಸಾರಿ ಹೇಳಬೇಕು. ನೀವೊಂದು ಸ್ಥಳಕ್ಕೆ ಹೋದ್ರೆ ಆ ಸ್ಥಳ ಬಹಳ ಚೆನ್ನಾಗಿದ್ರೆ ಅದರ ಬಗ್ಗೆ ಹೊಗಳ್ತಾ ಇರ್ತೀರಲ್ಲವೇ? ಆ ವಿಷಯವಾಗಿ ಎಲ್ಲರಿಗೂ ಹೇಳ್ತಾ ಇರ್ತೀರಲ್ಲವೇ? ಮತ್ತೆ ಇಷ್ಟೊಂದು ದೊಡ್ಡ ರಕ್ಷಕನ ಉಪಕಾರ ನೀವು ಹೊಂದಿದಾಗ ಆ ರಕ್ಷಕನ ಕುರಿತಾಗಿ ನೀವು ಸಾಕ್ಷಿ ಕೊಡ್ತಾ ಇದ್ದೀರಾ? ಹೋಗ್ಲಿ, ನೀವು ಇತರರಿಗೆ ತಿಳಿಯಪಡಿಸುತ್ತಾ ಇದ್ದೀರಾ? ಇತರರ ಮುಂದೆ ಧೈರ್ಯದಿಂದ ನಾನು ಯೇಸುವಿನ ಮಗುವಾಗಿದ್ದೇನೆಂದು ಧೈರ್ಯದಿಂದ ಹೇಳ್ತಾ ಇದ್ದೀರಾ? ಅವರ ತುಟಿಗಳಿಂದ ನನ್ನನ್ನು ಸ್ತುತಿಸುತ್ತಾರೆ ಹೊರತು ಅವರ ಹೃದಯ ನನ್ನಿಂದ ದೂರ ಇದೆ ಎಂದು ಯೇಸು ಹೇಳಿದಂತೆ ಈ ದಿನ ಅನೇಕರು ಆಲಯಗಳಿಗೆ ಹೋಗಿ ಆಚಾರ ಭಕ್ತಿಯಿಂದ ನಡ್ಕೊಳ್ತಿದ್ದಾರೆ ಹೊರತು, ಯಾವ ರೀತಿ ಹೋದ್ರೋ ಅದೇ ರೀತಿ ತಿರುಗಿ ಬರುವವರಾಗಿರ್ತಾ ಇದ್ದಾರೆ ಹೊರತು, ಸಂತೋಷದಿಂದ ಆತನ ಸನ್ನಿಧಿಗೆ ಹೋಗಿ ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸಿ ಕೀರ್ತನೆಗಳನ್ನು ಹಾಡುತ್ತಾ ಆತನಲ್ಲಿ ಆನಂದಿಸುತ್ತಾ ಆತನೇ ನನ್ನ ಕುರುಬನಾಗಿದ್ದಾನೆ, ನನ್ನ ಆಹಾರ ಸಿದ್ಧಪಡಿಸಿಕೊಂಡು ವಾರವೆಲ್ಲ ತಿನ್ನುತ್ತಾ ಇದ್ದೇನೆ, ಆದರೆ ನನ್ನ ದೇವರು ಕೊಡುವ ಜೀವಾಹಾರವನ್ನು ತಿಂದು ನಾನು ಎಂದಿಗೂ ಹಸಿವೆಯುಳ್ಳವನಾಗಿರದೆ, ಇನ್ನೆಂದಿಗೂ ನಾನು ದಾಹವುಳ್ಳವನಾಗಿರದೆ, ನನ್ನ ಕರ್ತನು ಕೊಡುವ ಪರಲೋಕದ ಆಹಾರವನ್ನು, ಆಧ್ಯಾತ್ಮಿಕ ಆಹಾರವನ್ನು ನಾನು ಹೊಂದಿಕೊಳ್ತಿದ್ದೇನೆ, ಆಧ್ಯಾತ್ಮಿಕ ತವಕದಿಂದ ಆಳವಾಗಿ ನೀಗಿಸಲ್ಪಟ್ಟು ಪ್ರಶಾಂತತೆ ಹೊಂದಿಕೊಂಡು ಆನಂದಿಸುತ್ತಿದ್ದೇನೆ ಎಂದು ಹೇಳುವವರಾಗಿದ್ದೀರಾ? ಸಭೆಗೆ ಹೋಗಿ ಬಂದ ನಂತರ ನನ್ನ ಪ್ರಯಾಸ ತೀರಿ ಹೋಯ್ತು, ನನ್ನ ಕಷ್ಟ ತೀರಿ ಹೋಯ್ತು, ನನ್ನ ಸಮಸ್ಯೆಗಳು ತೀರಿದವು, ನನ್ನ ಕಣ್ಣೀರು ಒರೆಸಲ್ಪಟ್ಟಿತು, ನನ್ನ ಕರ್ತನು ನನ್ನನ್ನು ಆಧರಿಸಿದ್ದಾರೆ, ನನ್ನ ಕರ್ತನಲ್ಲಿ ನಾನು ಬಲಗೊಂಡಿದ್ದೇನೆ ಎಂದು ಆನಂದದಿಂದ ಆತನನ್ನು ಸ್ತುತಿಸುತ್ತಾ ಘನಪಡಿಸುತ್ತಾ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಹಾಗಾಗಿ ಬನ್ನಿರಿ, ನಾವು ಸಭೆಗೆ ಹೋಗೋಣ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಸಂತೋಷದಿಂದ ಸ್ತುತಿಗಾನದೊಂದಿಗೆ ನಿಮ್ಮ ಅಂಗಳದೊಳಗೆ ಪ್ರವೇಶಿಸಲು ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟ ವಿಶ್ವಾಸಿಗಳೊಂದಿಗೆ ಸೇರಿ ನಿಮ್ಮನ್ನು ಆರಾಧಿಸುವುದಕ್ಕಾಗಿಯೂ, ಉತ್ಸಾಹ ಧ್ವನಿ ಮಾಡುವುದಕ್ಕಾಗಿಯೂ, ಸಂತೋಷ ಗಾನಗಳನ್ನು ಹಾಡುವುದಕ್ಕೂ, ಸ್ತುತಿ ಕೃತಜ್ಞತೆ ಕಾಣಿಕೆಗಳನ್ನು ಸಲ್ಲಿಸಿ ನಿಮ್ಮನ್ನು ಆರಾಧಿಸಲು ನಮಗೆ ಕೊಟ್ಟಿರುವ ಈ ವಿಶೇಷವಾದ ದಿನಕ್ಕಾಗಿ ನಿಮಗೆ ವಂದನೆಗಳು. ಕೆಲವರು ಸಭೆಯಾಗಿ ಕೂಡುವುದನ್ನು ಬಿಟ್ಟು ಬಿಟ್ಟಂತೆ ನಾವು ಬಿಡದೆ ಒಬ್ಬರಿಗೊಬ್ಬರು ಸತ್ಕಾರ್ಯ ತೋರಿಸಲು, ಪ್ರೀತಿ ತೋರಿಸಲು, ಹುರಿದುಂಬಿಸಿಕೊಳ್ಳಲು ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಇರುವುದರಿಂದ ಇದನ್ನು ಮತ್ತಷ್ಟು ಹೆಚ್ಚಾಗಿ ಮಾಡುವವರಾಗಿರೋಣ ಎಂಬ ನಿಮ್ಮ ವಾಕ್ಯದಲ್ಲಿರುವ ಎಚ್ಚರಿಕೆಯ ಪ್ರಕಾರ ನಾವು ಕೂಡಿ ಬಂದು ನಿಮ್ಮನ್ನು ಆರಾಧಿಸಲು ನಿಮ್ಮ ಆಲಯಕ್ಕೆ ಹೋಗುವಾಗ ನಿಮ್ಮ ಸನ್ನಿಧಿ ಅನುಗ್ರಹಿಸಿ ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಸಭೆ ಯಾವಾಗ ಆರಂಭ ಆಗುತ್ತೆ ಪ್ರೇರೆ? ಕೆಲವೊಂದು ಸಭೆಗಳಲ್ಲಿ ಬೆಳಗಿನ ಜಾವ ಆರಾಧನೆ ಇರುತ್ತೆ. ಈಗಾಗಲೇ ನೀವೊಂದು ವೇಳೆ ಸಭೆಗೆ ಹೋಗಿರೋದಾದ್ರೆ ನೀವು ಸಭೆ ಆರಾಧನೆ ಮುಗಿಸಿಕೊಂಡು ಬಂದ ನಂತರ ಭಾನುವಾರ ಪೂರ್ತಿಯಾಗಿ ದೇವರ ಸನ್ನಿಧಿಯಲ್ಲಿ ಕಳೆಯೋದು, ದೇವರ ವಾಕ್ಯದೊಂದಿಗೆ ದೇವರ ಸೇವೆಯಲ್ಲಿ ಕಳೆಯೋದು, ದೇವರನ್ನು ಸ್ತುತಿಸುತ್ತಾ ದೇವರಲ್ಲಿ ಆನಂದಿಸುವುದು ನಮಗೆ ಎಷ್ಟೋ ಆಶೀರ್ವಾದವಾಗಿರುತ್ತೆ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿ. ಟೆಕ್ಸ್ಟ್ ಕಳಿಸ್ಲಿಕ್ಕಾಗದಿದ್ದರೆ ನೇರವಾಗಿ ಕೊಡಲ್ಪಟ್ಟಿರುವ ನಂಬರ್ಗೆ ಕರೆ ಮಾಡಿರಿ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಕರ್ತನು ನಿಮಗೆ ಕೊಟ್ಟ ಚರ್ಚಿಗೆ ತಪ್ಪದೆ ಹೋಗಿ ಇವತ್ತಿನ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.